ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟ ಸರ್ಜರಿ ಫಿಕ್ಸ್ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಈಗ ಯಾರನ್ನ ಕೈಬಿಡ್ತಾರೆ, ಎಷ್ಟು ಮಂದಿಯನ್ನ ಕೈಬಿಡ್ತಾರೆ? 6 ರಿಂದ 7 ಸಚಿವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಫಿಕ್ಸ್. 6 ರಿಂದ 7 ಸಚಿವರನ್ನ ಸಂಪುಟದಿಂದ ಕೈಬಿಡುವಂತಹ ಸಾಧ್ಯತೆಯ ಬಗ್ಗೆಯೂ ಕೂಡ ಕೇಳಿ ಬರ್ತಾ ಇದೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವರಿಷ್ಠರ ಜೊತೆ ಸಂಪುಟ ಪುನಾರಚನೆ ಬಗ್ಗೆ ಚರ್ಚಿಸಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರು ಕೇಳಿರುವಂತಹ ವರದಿಯನ್ನ ಅವರ ಕೈ ತಲುಪಿಸುವ ಮೂಲಕವಾಗಿ ಯಾರ ಪರ್ಫಾರ್ಮೆನ್ಸ್ ಅಷ್ಟಾಗಿ ಉತ್ತಮವಾಗಿಲ್ಲ ಮತ್ತು ಜನಪರವಾಗಿಲ್ಲ ಅನ್ನುವಂತಹ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ಈಗಾಗಲೇ ತಂದಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರು? ಈಗ ಆರ್ ವಿ ದೇಶಪಾಂಡೆ ಅವರು ಹಳಿಯಾಳ ಕ್ಷೇತ್ರದ ಶಾಸಕರು, 9 ಬಾರಿ ಶಾಸಕರಾಗಿದ್ದಾರೆ. ಸೀನಿಯಾರಿಟಿ ಆಧಾರದ ಮೇಲೆ ಅವರನ್ನ ಸೇರಿಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ. ಇನ್ನು ಬಿ ಆರ್ ಪಾಟೀಲ್ ಆಳಂದ ಕ್ಷೇತ್ರದ ಶಾಸಕರು 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನಮಗೂ ಒಂದು ಅವಕಾಶ ಕೊಡಿ, ನಾವು ಕೂಡ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ನಮಗೂ ಕೂಡ ಸಚಿವ ಸ್ಥಾನಕ್ಕೆ ಅರ್ಹರಿದ್ದೀವಲ್ವಾ ಅನ್ನುವಂತಹ ಪ್ರಶ್ನೆ ಅವರದ್ದು. ಶಿವಲಿಂಗೇಗೌಡ ಅವರು ಕೂಡ ಈಗ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. 4 ಬಾರಿ ಶಾಸಕರಾಗಿದ್ದರು, ಈಗ ಕಾಂಗ್ರೆಸ್ಗೆ ಅವರು ಸೇರ್ಪಡೆಯಾಗಿದ್ದು. ಸೊ ಇದೆಲ್ಲದರ ಆಧಾರದ ಮೇಲೆ ಅವರು ಅರಸೀಕೆರೆಯ ಅಭಿವೃದ್ಧಿಗೆ ಇನ್ನಷ್ಟು ಪೂರಕವಾಗುತ್ತೆ, ಸಚಿವ ಸ್ಥಾನವನ್ನು ಕೊಟ್ಟರೆ ರಾಜ್ಯಾದ್ಯಂತ ನನ್ನ ಒಂದು ಕೆಲಸವನ್ನು ತೋರಿಸ್ತೀನಿ ಅಂತ. ಎನ್ ಎ ಹ್ಯಾರಿಸ್ ಶಾಂತಿನಗರ ಶಾಸಕರು 4 ಬಾರಿ ಶಾಸಕರಾಗಿದ್ದಾರೆ. ಎಲ್ಲರೂ ಕೂಡ ಈಗ ಸೀನಿಯಾರಿಟಿಯ ಆಧಾರದ ಮೇಲೆ ನಮಗೆ ಸಚಿವ ಸ್ಥಾನ ಬೇಕು ಅನ್ನುವಂತಹ ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಎಲ್ಲರನ್ನೂ ಯಾವ ಮಾನದಂಡಗಳ ಆಧಾರದ ಮೇಲೆ ಸೇರಿಸ್ಕೊಳ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ. ಮಗದೊಂದು ಕಡೆಯಲ್ಲಿ ಯಾರನ್ನ ಕೈಬಿಟ್ಟು ಇದನ್ನು ಹೇಗೆ ಒಂದು ಬ್ಯಾಲೆನ್ಸ್ ಮಾಡ್ತಾರೆ? ಸೇರಿಸ್ಕೊಳ್ಳೋದು ಸುಲಭ, ಆದರೆ ಕೈ ಬಿಡೋ ವಿಷಯ ಇದೆಯಲ್ಲ ಅದು ಬಹಳಷ್ಟು ಕಷ್ಟ. ಆದರೆ ಇಲ್ಲಿ ಯಾರು ಸೀನಿಯಾರಿಟಿಯಲ್ಲಿ ಇಷ್ಟು ವರ್ಷಗಳ ಕಾಲ ನೀವು ಮಾಡಬೇಕು ಅನ್ನುವಂತಹ ಒಪ್ಪಂದಗಳೇನಾದರೂ ಆಗಿದೆಯಾ? ಆ ಆಧಾರದ ಮೇಲೆ ಆಗುತ್ತಾ ಬದಲಾವಣೆ? ನೋಡಬೇಕು. ಒಟ್ಟಿನಲ್ಲಿ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳು. ಇನ್ನು ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ತಮಗೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು, ತಮಗೂ ಕೂಡ ಸಚಿವ ಸ್ಥಾನ ಕೊಟ್ಟರೆ ಉತ್ತಮ ಅನ್ನುವಂತಹ ಬೇಡಿಕೆನ ಅವರು ಅವರ ನಾಯಕರುಗಳ ಜೊತೆಗೆ ಮಾತನಾಡಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಇದನ್ನು ಹೇಗೆ ಹೈಕಮಾಂಡ್ ಸ್ವೀಕಾರ ಮಾಡುತ್ತೆ, ಹೈಕಮಾಂಡ್ ಫೈನಲಿ ಯಾರಿಗೆ ಆದ್ಯತೆ ಕೊಡುತ್ತೆ ಅನ್ನೋದನ್ನು ನೋಡಬೇಕು. ಎಷ್ಟು ಜನರಿಗೆ ಕೋಕ್ ಕೊಡ್ತಾರೆ, ಅದರ ಆಧಾರದ ಮೇಲೆ ಎಷ್ಟು ಜನರನ್ನ ಒಳಗೆ ತೆಗೆದುಕೊಳ್ತಾರೆ ಅಂತ. ಯಾಕಂದರೆ ಈಗಾಗಲೇ ಬಾಕಿ ನಾಗೇಂದ್ರ ಅವರಿಂದ ತೆರವಾಗಿದ್ದಂತಹ ಒಂದು ಸಚಿವ ಸ್ಥಾನ ಏನಿತ್ತು ಅದು ಮುಖ್ಯಮಂತ್ರಿಗಳ ಬಳಿಯೇ ಇದೆ. ಅವರೇನಾದರೂ ಪುನಾರಚನೆ ಮಾಡಬೇಕು ಅಂದರೆ ಅದು ಒಂದಕ್ಕಷ್ಟೇ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಸರ್ಜರಿಯೇ ಆಗೋದಾದರೆ ಒಂದು 6 ರಿಂದ 7 ಜನರನ್ನ ಕೈ ಬಿಡೋ ಮೂಲಕವಾಗಿ ಆ ಜಾಗಕ್ಕೆ ಸೀನಿಯಾರಿಟಿಗಳ ಆಧಾರದ ಮೇಲೆ 4 ರಿಂದ 5, 6 ಬಾರಿ ಗೆದ್ದಂತಹ ಶಾಸಕರುಗಳನ್ನು ಮತ್ತೆ ಸಚಿವ ಸ್ಥಾನಕ್ಕೆ ಕೂರಿಸುವಂತಹ ಲೆಕ್ಕಾಚಾರಗಳು ಆಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ದೆಹಲಿಯಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಅವರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೋಗ್ತಾ ಇದ್ದಾರೆ. ನಾಳೆ ಸಿಎಂ ಹೋದ ನಂತರದಲ್ಲೂ ಕೂಡ ಚರ್ಚೆ ಆಗುತ್ತೆ. ಆದರೆ ಇದು ಕೇವಲ ಚರ್ಚೆಗಷ್ಟೇ ಸೀಮಿತವಾಗುತ್ತಾ ಅಥವಾ ಏನಾದರೂ ಬದಲಾವಣೆಗಳನ್ನು ಮಾಡ್ತಾರಾ? ಯಾಕಂದರೆ ಇನ್ನೂ ಸಮಯ ಇದೆ, ಇನ್ನೂ ಈ ಡಿಸೆಂಬರ್ ಕಳೀಲಿ ಅಂತೆಲ್ಲ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಹಾಗಾಗಿ 2.5 ವರ್ಷಗಳ ಮಾನದಂಡ ಏನಿದೆ ಅದು ಸಚಿವರಿಗೂ ಕೂಡ ಇದೆಯಾ? ಅವರ ಪರ್ಫಾರ್ಮೆನ್ಸ್ನ ನೋಡಿಕೊಂಡು ನಾವು ಕೈ ಬಿಡಬೇಕಾ ಅಥವಾ ಇಟ್ಕೊಳ್ಬೇಕಾ ಅನ್ನುವಂತಹ ಖಡಕ್ ವಾರ್ನಿಂಗನ್ನು ಈ ಮೊದಲೇ ಕೊಟ್ಟಿದ್ದಾರಾ? ಈ ರೀತಿಯಾದಂತಹ ಪ್ರಶ್ನೆಗಳು ಸದ್ಯ ಮನೆ ಮಾಡ್ತಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಈಗ ಯಾರನ್ನ ಕೈ ಬಿಡ್ತಾರೆ, ಯಾರನ್ನ ಸೇರಿಸ್ಕೊಳ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳು ಕಾಂಗ್ರೆಸ್ ವಲಯದಲ್ಲಿದೆ. ಯಾವ ಆಧಾರದ ಮೇಲೆ ಸೇರ್ಪಡೆಯ ಒಂದು ಕಾರ್ಯಕ್ರಮ ಆಗುತ್ತೆ? ಅಂದರೆ ಅವರ ಸೀನಿಯಾರಿಟಿ ಆಧಾರದ ಮೇಲೆ ಅಥವಾ ಏನು? ದಿವ್ಯಾ, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಈಗ ಶುರುವಾಗ್ತಿರುವಂತಹ ಚರ್ಚೆ, ಯಾರು ಈಗ ಇರುವಂತಹ ಸಚಿವರಲ್ಲಿ ಆ ಕೆಲಸವನ್ನ ಮಾಡ್ತಿಲ್ಲ, ಅವರ ರಿಪೋರ್ಟ್ ಕಾರ್ಡ್ ತುಂಬಾ ಕಳಪೆ ಆಗಿದೆಯೋ ಅವರನ್ನ ತೆಗೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸೂಕ್ಷ್ಮವಾಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಹೊಸದಾಗಿ ಒಂದು ಸೀನಿಯಾರಿಟಿಯನ್ನು ನೋಡ್ಬೇಕಾಗುತ್ತೆ, ಮತ್ತೆ ಪ್ರದೇಶವಾರು ನೋಡ್ಬೇಕಾಗುತ್ತೆ, ಮತ್ತೆ ಜಾತಿವಾರು ನೋಡ್ಬೇಕಾಗುತ್ತೆ. ಈ ಮೂರನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಯಾರನ್ನ ಹೊಸದಾಗಿ ಸೇರಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವಂತಹ
ಚರ್ಚೆಗಳನ್ನ ಈಗ ಕಾಂಗ್ರೆಸ್ ವಲಯದಲ್ಲಿ ಮಾಡ್ತಿದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಪಟ್ಟಿನ ತೆಗೆದುಕೊಂಡು ಹೋಗಿದ್ದಾರೆ ದೆಹಲಿಗೆ ಅನ್ನುವಂಥದ್ದು. ಆ ಪಟ್ಟಿಗೆ ಸಿದ್ದರಾಮಯ್ಯನವರ ಒಪ್ಪಿಗೆಯನ್ನು ಕೂಡ ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ಸಿದ್ದರಾಮಯ್ಯನವರು ಹೋಗ್ತಿದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ನಾಯಕರು ಕೂತ್ಕೊಂಡು ಯಾವ ಮಾನದಂಡದಲ್ಲಿ ಹೊಸಬರನ್ನ ಸೇರಿಸಿಕೊಳ್ಬೇಕು ಅಥವಾ ಈಗಿರುವಂತಹ ಸಚಿವರ ಖಾತೆಗಳನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದನ್ನ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಅನೇಕರು ಸೀನಿಯರಿಟಿ ಲಿಸ್ಟ್ ನಲ್ಲಿದ್ದಾರೆ. 4 ಬಾರಿ 5 ಬಾರಿ 7 ಬಾರಿ ಗೆದ್ದಿರುವಂತಹ ಶಾಸಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಪರಿಗಣಿಸಬೇಕು. ಇರುವಂತಹ ಸ್ಥಾನಗಳು ಕಡಿಮೆ. ಹಾಗಾಗಿ ಎಲ್ಲವನ್ನು ಅಳೆದು ತೂಗಿ ಯಾರಿಗೆ ಕೊಟ್ರೆ ಅನುಕೂಲ ಆಗುತ್ತೆ, ಸರ್ಕಾರಕ್ಕೆ ಹೆಸರು ಬರುತ್ತೆ, ಇದೆಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕೊಂಡು ಬಹುಶಃ ಹೈಕಮಾಂಡ್ ಒಂದು ನಿರ್ಧಾರವನ್ನ ಮಾಡುತ್ತೆ ಅಂತ ಅನ್ಸುತ್ತೆ. ಬಹುಶಃ ಶುಕ್ರವಾರದ ಸಂಜೆ ವೇಳೆಗೆ ಇದೆಲ್ಲದಕ್ಕೂ ಕೂಡ ಒಂದಿಷ್ಟು ಮಾಹಿತಿಗಳು, ಒಂದು ಸ್ಪಷ್ಟ ನಿರ್ಧಾರಗಳು ಹೊರಬೀಳುವಂತ ಸಾಧ್ಯತೆ ಇದೆ. ದಿವ್ಯಾ, ಓಕೆ, ಹಾಗಾದ್ರೆ ಈಗ ನಿನ್ನೆ DCM ಕೂಡ ಮಾತನಾಡೋ ಸಂದರ್ಭದಲ್ಲಿ ಇದೇನು ತಕ್ಷಣಕ್ಕೆ ಆಗೋಲ್ಲ, ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ಇದು ಚರ್ಚೆಗೆ ಮಾತ್ರ ಸೀಮಿತವಾಗುತ್ತೆ, ಇಂಪ್ಲಿಮೆಂಟ್ ಆಗೋದಕ್ಕೆ ಇನ್ನೊಂದಷ್ಟು ಸಮಯ ತೆಗೆದುಕೊಳ್ಳಬಹುದಾ? ಈ 2.5 ವರ್ಷಗಳ ಗಡುವು ಏನು ಇತ್ತು ಅವರಲ್ಲಿ ಒಪ್ಪಂದಗಳ ವಿಚಾರವಾಗಿ ಆಗಾಗ್ಗೆ ಕೇಳಿ ಬರ್ತಾ ಇತ್ತು, ಅದು ಸಚಿವರಿಗೂ ಕೂಡ ಇದೆಯಾ ಹಾಗಾದ್ರೆ? ದಿವ್ಯಾ, ಗೊತ್ತಿಲ್ಲ ಅದು ಯಾವ ರೀತಿಯಾಗಿ ಮಾತುಕತೆಗಳು ಆಗಿದ್ದಾವೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಡಿಸೆಂಬರ್ ಕೊನೆಯ ವಾರ ಅಥವಾ ಜನವರಿಯಲ್ಲಿ ಸಚಿವ ಸಂಪುಟಕ್ಕೆ ಸರ್ಜರಿ ಆಗಬಹುದು ಅನ್ನುವಂತಹ ಮಾಹಿತಿಗಳು ಕಾಂಗ್ರೆಸ್ ವಲಯದಿಂದ ಬರ್ತಿರುವಂತದ್ದು. ಒಂದು, ಸರ್ಕಾರಕ್ಕೆ ವಾಲ್ಮೀಕಿ ಹಗರಣ ಆಗಿರಬಹುದು, ಅಬಕಾರಿ ಇಲಾಖೆಯಲ್ಲಿ ಕೇಳಿಬಂದಂತಹ ಹಗರಣಗಳಾಗಿರ್ಬೋದು, ಹೀಗೆ ಅನೇಕ ವಿಚಾರಗಳಲ್ಲಿ ಬ್ಯಾಡ್ ನೇಮ್ ಇದೆ. ಸೊ ಅದನ್ನ ಮತ್ತೆ ರಿಕವರಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಹಂತದಲ್ಲಿ, ಸಚಿವ ಸಂಪುಟದ ಹಂತದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಕೂಡ ಕೇಳಿ ಬರ್ತಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಅಥವಾ ಹೊಸಬರನ್ನ ತೆಗೆದುಕೊಳ್ಳುವಂತ ವಿಚಾರಗಳು ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬಂದಿರೋದ್ರಿಂದ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರು ಚರ್ಚೆ ಬಳಿಕ ಇದಕ್ಕೆ ಒಂದು ಸ್ಪಷ್ಟತೆ ಸಿಗುತ್ತೆ. ಒಂದ್ ವೇಳೆ ಹೈಕಮಾಂಡ್ ನಾಯಕರು ಅಥವಾ ಸಿದ್ದರಾಮಯ್ಯನವರು ಒಪ್ಕೊಂಡ್ರೆ ಬಹುಶಃ ಡಿಸೆಂಬರ್ ಕೊನೆ ವಾರ ಅಥವಾ ಜನವರಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆ ಇದೆ. ಎಲ್ಲವೂ ಕೂಡ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾಯಕರ ಮಾತುಕತೆ ಮೇಲೆ ನಿಂತಿರುತ್ತೆ. ಹಾಗಾಗಿನೇ ಸಿದ್ದರಾಮಯ್ಯನವರ ಹೈಕಮಾಂಡ್ ನಾಯಕರ ಭೇಟಿ ಏನಿದೆ ಅದು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳಬಹುದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.